ಕೊಡ್ಬೇಕಾದ್ರೆ ಒಂದು ಇಂಟಿಮೇಷನ್ ಕೊಡ್ಬೇಕಲ್ಲ. ಅಲ್ಲ ಅಣ್ಣ, ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಾಗ ಹೆಂಗಣ್ಣ ಧ್ವಜ ತೆಗಿತಾರೆ ಇವರು? ಹಾಂ, ಮಾಹಿತಿ ಕೊಡಲೇಬೇಕಲ್ಲ. ನಿಮ್ಮ ಇಂಜಿನಿಯರಿಗೆ ಫೋನ್ ಮಾಡಿ, ಸರಿನಾ? ನಿಮ್ಮ ಇಂಜಿನಿಯರಿಗೆ ಫೋನ್ ಮಾಡಿಬಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇರೋದು, ಸರಿನಾ? ದೇವಸ್ಥಾನ ಶಿಫ್ಟ್ ಮಾಡ್ತಾರೆ, ಅಲ್ಲಿ ಇದು ಮಾಡ್ಕೊಡಿ ಅಂತ ಅಣ್ಣ ವಿಡಿಯೋ ಮಾಡಿ. ಅದು ಹೇಳ್ದೆ ಧ್ವಜ ಇರ್ತಾರೆ, ನಮ್ಗೊಂದು ಮಾಹಿತಿ ಕೊಟ್ಟಿದ್ದಾರೆ ಇವ್ರು ಕೆಲಸ ಮಾಡೋರು. ಯಾವುದೇ ಮಾಹಿತಿ ಧ್ವಜ ಇರ್ಬೇಕಂಗೆ ಇಳ್ಸೋಕ್ಕೆ ಅರ್ಜೆಂಟ್ ಸಾಮಾನ್ಯ ಅದಕ್ಕೊಂದು ಇವ್ರು ಹೆಂಗೆ ಬೇಕಂಗೆ ಧ್ವಜ ಇಳಿಸ್ಬಿಟ್ಟವರು ಲೆಕ್ಕ. ಇವರು ಯಾರೋ ಇಂಜಿನಿಯರ್ ಇಲ್ಲಿ ಇರಬೇಕು, ಮೇನ್ ಇಂಜಿನಿಯರು. ದೇವಸ್ಥಾನ ಕೆಲಸ ಮಾಡ್ಬೇಕಾದ್ರೆ ನಿಲ್ಕೊಂಡು ಮಾಡಿಸ್ಬೇಕು. ಹೆಚ್ಚು ಕಮ್ಮಿ ಏನಾದ್ರು ದೇವಸ್ಥಾನ ಇದಾಯ್ತು, ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ಯಾಕೆ ಯಾರು ಅವರು ಇಂಜಿನಿಯರ್ ಯಾರಿದ್ದಾರೆ ಕರ್ಸ್ಕೊಂಡು ಏನು ಕನ್ಸ್ಟ್ರಕ್ಷನ್ ಯಾರು ಸಾರ್ವಜನಿಕರು ಎಲ್ಲರೂ ಇಲ್ಲಿ ಇರಬೇಕು. ನೋಡಿ ಇವ್ರು ಇರ್ತಾರೆ, ಇವ್ರು ಫ್ಲಾಗ್ ಹಾಕ್ಬೇಕು ಇಲ್ಲ, ಇದರ ಏನೋ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ನೋಡ್ಕೊತಿರೋದು ಕಂಠಪ್ಪ ಇವ್ರ ಅಣ್ಣ, ಅವ್ರಿಗೆ ಫೋನ್ ಮಾಡ್ತೀನಿ ಅಷ್ಟೇ. ಕಂಠಪ್ಪನ ಫೋನ್ ಹಾಕ ಮುಜರೆ ಇಲ್ಲಕ್ಕೆ ಸೇರಿದಲ್ಲ. ನಮ್ಗೆ ಕೆಲಸ ಮಾಡೋದ್ರ ಬಗ್ಗೆ ನಮ್ಗೆ ಯಾವುದೇ ಕೆಲಸ ಅಭ್ಯಂತರ ಇಲ್ಲ. ಇಂಜಿನಿಯರ್ ಕಳ್ಸ್ಕೊಳ್ಳಿ. ಇಂಜಿನಿಯರ್ ಬಂದ್ರೆ ಕರೆಕ್ಟ್ ಕಂಟ್ರಾಕ್ಟರ್ ಇವರೇ ಕೆಲಸ ಮಾಡಿ ಇಂಜಿನಿಯರಿಗೆ ಫೋನ್ ಹಾಕಿ, ಇಲ್ಲಿ ಒಂದು 4 ಜನ ಮುಖಂಡರು ಈ ದೇವಸ್ಥಾನ ಏನು ಹೊಡಿತೀರಾ ಅಥವಾ ಹಂಗೆ ಅದು ಸೇವ್ ಮಾಡ್ತೀರಾ ಸರ್? ಎಲ್ಲ ಶಿಫ್ಟಿಂಗ್ ಇದೆಯಾ? ಅದೇ ಈಗೆಲ್ಲ ಮಾತಾಡ್ಕೊಂಡು ಎಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಏನು ಅವೆಲ್ಲ ಮಾತಾಡ್ಕೊಂಡು ಮಾಡಿ ಸುಮ್ಮನೆ ನೀವು ಏಕಾಕಿ ಬಂದು ದೇವಸ್ಥಾನ ಸೆಂಟ್ರಲ್ 2 ಪಿಲ್ಲರ್ ಬರುತ್ತೆ. ಈಗ ಸೆಂಟ್ರಲ್ 2 ಪಿಲ್ಲರ್ ಮಾತ್ರ ತಗೊಳಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಯುಗಾದಿ ಹಬ್ಬ ಆದ್ಮೇಲೆ ಪೂಜೆ ಮಾಡ್ಕೊಂಡು ದೇವಸ್ಥಾನ ಹಿಂದಕ್ಕೆ ಯುಗಾದಿ ಆದಮೇಲೆ ಈಗ ಕಂಬತ್ತಿದ್ದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಅದ್ರಲ್ಲಿ ಏನದು ಮಾತುಕತೆ ಮುಖಾಂತರ ಬಗ್ಗೆ ಸುಮ್ಮನೆ ಹೇಗಾಕಿ ನೀವು ಹೋಗಿ ಮಾಡೋದು, ಅವ್ರಿಗೊಂದು ಇದು ಮಾಡೋದು ಒಂದಾಗೋದು ಬೇಡ, ಕ್ಲಾರಿಟಿ ಇರಲಿ. ಧ್ವಜ ಸುಮ್ಮನೆ ಸಾಮಾನ್ಯ ಧ್ವಜ ಹಾಕಿಲ್ಲ, ಇದಲ್ಲ ಒಂದು ಧ್ವಜ ಹಾಕಿರೋದು ಶ್ರೀರಾಮ ಮಂದಿರ ಕಟ್ಟಬೇಕಾದ್ರೆ ಅಡಿಪಾಯ ಹಾಕ್ಬೇಕಾದ್ರೆ ಒಂದು ನೆನಪಿಗೆ ಅಂತ ಧ್ವಜ ಹಾಕಿರೋದು, ಸರಿನಾ? ಸುಮ್ಮನೆ ಕಾಟಕಾರಕ್ಕೆ ಧ್ವಜ ಹಾಕಿಲ್ಲ. ಅದರಿಂದ ನಾನು ಹೇಳ್ತೇನೆ, ಇಂಜಿನಿಯರ್ನ ಕಳಿಸಿ ಎಲ್ಲಿ ಏನು ಅಂತ ಅದು ಮಾಡಿ ನಿಗದಿ ಮಾಡಿದ್ದೀರಲ್ವಾ, ಎಲ್ಲ ತೆಗೀರಿ, ಶಿಫ್ಟಾಗಿ ಮಾಡಿ, ಯಾವುದೇ ಅಭ್ಯಂತರ ಇಲ್ಲ. ಈಗ ಏನು ಗೊತ್ತಾ, ಕ್ಲಾರಿಟಿ ತಗೊಳ್ಳಿ ಅಷ್ಟೇ. 4 ಜನ ಕುಣಿಸ್ಕೊಂಡು ಈ ಶಿಫ್ಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಇವೆಲ್ಲ ಸಿಟಿಕಲ್ಲಿ ಇರುತ್ತಲ್ಲ, ಅದು ನೀವು ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕು, ಆಯಿತಾ? ದೊಡ್ಡದ ಕಂಬ ತೆಗಿಬೇಕು, 4 ಮುಖಂಡರು ಈಗ ದೊಡ್ಡ ಕಂಬ ಎಲ್ಲಿ ಶಿಫ್ಟ್ ಮಾಡ್ತೀರಾ, ಎಲ್ಲಿ ಶಿಫ್ಟ್ ಮಾಡಬೇಕು, ಅವರು ತಗೊಳ್ಳಿ, ಅದು ಇಲ್ಲೇ ಇರಬೇಕು, ಏನು ಎತ್ತ ವಿಚಾರ ಒಂದು ಸ್ವಲ್ಪ ಕ್ಲಾರಿಟಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ, ಏನಿಲ್ಲ. ಗುತ್ತಿಗೆದಾರರು ಇಂಜಿನಿಯರ್ಗಳು ಸೇರಿಕೊಂಡು ಇಲ್ಲಿ ಪ್ರಮುಖವಾದ ಸೇರಿಸ್ಕೊಂಡು ಮಾತಾಡ್ಕೊಂಡು ಚೀಫ್ ಆಫೀಸರ್ ಮಾಡಿ ಅಷ್ಟು ಮಾಡ್ಕೊಂಡು ಚೀಫ್ ಆಫೀಸರ್ ಮಾತಾಡ್ತೀವಿ, ಇಂಥವೆಲ್ಲ ಮಾಹಿತಿ ಹೇಳೋದು. ಅವ್ರು ಒಂದು ಮಾಹಿತಿ ಕೊಟ್ಟಿಲ್ಲ ಚೀಫ್ ಆಫೀಸರು, ಒಂದು ನೋಟಿಸರ್ ಕೊಡಬೇಕು.